ಈ ದೇಶದಲ್ಲಿ ಸರ್ಕಾರ ಅಂದ್ರೆ ಏನು? ರೋಡ್ ಮಾಡ್ಸೋದಾ, ಸಾಲ ಕೊಡೋದಾ, ಅಥವಾ ಬರೀ ಭಾಷಣ ಬಿಗಿಯೋದ? ನಿಮಗೆ ನಿಜವಾದ ಗವರ್ಮೆಂಟ್ ಅಂದ್ರೆ ಏನು ಅಂತ ನೋಡ್ಬೇಕು ಅಂದ್ರೆ ವಿಧಾನಸೌಧಕ್ಕೆ ಹೋಗ್ಬೇಡಿ, ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ. ಯಾಕಂದ್ರೆ ಸರ್ಕಾರಗಳು ಮಾಡೋಕೆ ಆಗದ ಕೆಲಸವನ್ನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ₹1 ಟ್ಯಾಕ್ಸ್ ಕಲೆಕ್ಟ್ ಮಾಡದೆ ಮಾಡಿ ತೋರಿಸ್ತಾ ಇದ್ದಾರೆ. ಈಸ್ ರನ್ನಿಂಗ್ ಎ ಪ್ಯಾರಲಲ್ ಗವರ್ಮೆಂಟ್ ಮತ್ತು ಅದು ಯಾರಿಗೂ ಗೊತ್ತಿಲ್ಲ. ಇವತ್ತೆಲ್ಲರೂ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಬಾಯ್ ಬಡ್ಕೊಳ್ತಾರೆ. ಆದ್ರೆ 1982ರಲ್ಲೇ ಹೆಗ್ಗಡೆ ಅವ್ರು ಮಾಡಿದ್ದೇನ್ ಗೊತ್ತಾ? SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದು ಬರೀ ಒಂದು ಯೋಜನೆ ಮಾತ್ರ ಅಲ್ಲ, ಇಟ್ ರೆಪ್ರೆಸೆಂಟ್ಸ್ ಆನ್ ಎಕನಾಮಿಕ್ ರೆವಲ್ಯೂಷನ್. ಬ್ಯಾಂಕ್ಗಳು ಬಡವರಿಗೆ ಸಾಲ ಕೊಡೋಕೆ ಎದುರುತ್ತಿದ್ದ ಕಾಲದಲ್ಲಿ ಹೆಗ್ಗಡೆಯವರು ಲಕ್ಷಾಂತರ ಮಹಿಳೆಯರಿಗೆ ಸ್ವಾವಲಂಬನೆಯನ್ನ ಕಳಿಸ್ಕೊಟ್ರು. ಇವತ್ತು ಸರ್ಕಾರಗಳು ಫ್ರೀ ಬೀಸ್ ಕೊಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ರೆ ಹೆಗ್ಗಡೆಯವರು ಹಳ್ಳಿಯಲ್ಲಿ ಜನರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಂದ ಬದುಕೋದು ಹೇಗೆ ಅಂತ ಕಲಿಸ್ತಾ ಇದ್ರು. ದಿಸ್ ರೆಪ್ರೆಸೆಂಟ್ಸ್ ದಿ ಡಿಫರೆನ್ಸ್ ಬಿಟ್ವೀನ್ ಪೊಲಿಟಿಷಿಯನ್ ಅಂಡ್ ವಿಷನರಿ. ಇನ್ನೊಂದು ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸತ್ಯ ಅಭಯದಾನ. ಅಭಯದಾನ ಅಂದ್ರೆ ದುಡ್ಡು ಕೊಡೋದಲ್ಲ, ಬಟ್ಟೆ ಕೊಡೋದಲ್ಲ, ಸತ್ತೋಗ್ಬೇಕು ಅನ್ಕೊಂಡಿರೋರ್ಗೆ ಬದುಕಿನ ಧೈರ್ಯವನ್ನ ತುಂಬಿಸೋದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಒಂದು ಕಾಲ ಇತ್ತು, ದರ್ಶನ್ ಅವರ ತಾಯಿ ಮತ್ತು ಅವ್ರ ತಮ್ಮ ದಿನಕರು ಜೀವನದಲ್ಲಿ ಜಿಗುಪ್ಸೆ ಬಂದು ಇನ್ನೇನೆಲ್ಲ ಮುಗಿದೋಯ್ತು, ಆತ್ಮಹತ್ಯೆ ಒಂದೇ ದಾರಿಯನ್ನು ಕಟ್ಟಿದ್ರು. ಆಗ ಅವ್ರು ಹೋಗಿದ್ದೆಲ್ಲಿಗೆ? ಧರ್ಮಸ್ಥಳಕ್ಕೆ. ಹೆಗ್ಗಡೆ ಅವರು ಅವರನ್ನ ಕೂರಿಸಿ ಧೈರ್ಯ ತುಂಬಿ ಬದುಕು ಅಂದ್ರೆ ಹೋರಾಟ ಅಂತ ಹೇಳ್ಕೊಟ್ರು. ಇವತ್ತು ದರ್ಶನ್ ಒಬ್ಬ ಸ್ಟಾರ್ ಆಗಿ ನಿಂತಿದ್ದಾರೆ ಅಂದ್ರೆ ಅವತ್ತು ಹೆಗ್ಗಡೆ ಅವರು ಕೊಟ್ಟ ಆ ಅಭಯನೇ ಕಾರಣ. ಕೇವಲ ದರ್ಶನ್ ಅಂತಲ್ಲ, ಎಷ್ಟೋ ಮುಳುಗಿ ಹೋಗ್ತಿರೋ ಸಂಸಾರಗಳಿಗೆ ಇವರು ದಾರಿದೀಪ ಆಗಿದ್ದಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಕಷ್ಟ ಬಂದಾಗ ಇವ್ರ ಹತ್ರ ಹೋಗಿ ಸಜೆಷನ್ ಅನ್ನ ತಗೋತಾರೆ. ಪ್ರತಿ ಸೋಮವಾರ ತಮ್ಮೆಲ್ಲಾ ಕೆಲಸವನ್ನ ಪಕ್ಕಕ್ಕಿಟ್ಟು ಕೇವಲ ಕಷ್ಟದಲ್ಲಿರೋ ಜನಗಳ ಮಾತನ್ನ ಕೇಳೋಕೆ ಮೀಸಲಿಡ್ತಾರೆ. ಇವತ್ತಿನ ಕಾಲದಲ್ಲಿ ಫ್ರೀ ಆಗಿ ಅಡ್ವೈಸ್ ಕೂಡ ಯಾರು ಕೊಡೋದಿಲ್ಲ, ಅಂತದ್ರಲ್ಲಿ ಇವರು ಬದುಕನ್ನೇ ಕೊಡ್ತಾ ಇದ್ದಾರೆ. ದಟ್ ಈಸ್ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಫಾರ್ ಯು. ಸರ್ಕಾರಗಳಿಗೆ ಕುಡುಕರ ದುಡ್ಡು ಬೇಕು, ಎಣ್ಣೆ ಅಂಗಡಿಗಳ ರೆವೆನ್ಯೂ ಬೇಕು. ಆದ್ರೆ ಹೆಗ್ಗಡೆ ಅವರು ಲಕ್ಷಾಂತರ ಸಂಸಾರಗಳನ್ನ ಉಳಿಸಿದ್ದು ಹೇಗ್ ಗೊತ್ತಾ? ಮದ್ಯಪಾನ ಸಂಯಮ ಶಿಬಿರಗಳ ಮೂಲಕ. ಯಾವ ಡಾಕ್ಟರು, ಯಾವ ಮೆಡಿಸಿನ್ ಇಂದ ಸಾಧ್ಯವಾಗದ ಡಿ ಅಡಿಕ್ಷನ್ ಮಂಜುನಾಥನ ಸನ್ನಿಧಿಯಲ್ಲಿ ಸಾಧ್ಯವಾಗ್ತಾ ಇದೆ. ಒಂದ್ ಕಡೆ ಸರ್ಕಾರ ಬಾರ್ ಓಪನ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಹೆಗ್ಗಡೆ ಅವರು ಆ ಬಾರ್ಗಳಿಗೆ ಬೀಗವನ್ನ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ ಈಸ್ ದ ರಿಯಲ್ ಸೋಷಿಯಲ್ ರಿಫಾರ್ಮ್. ನಾವ್ ಯಾರ್ಯಾರಿಗೋ ಜೈಕಾರ ಹಾಕ್ತಿವಿ, ಫಿಲಂ ಸ್ಟಾರ್ಸ್ ಫೋಟೋಗೆ ಹಾಲಿನ ಅಭಿಷೇಕವನ್ನು ಮಾಡ್ತೀವಿ. ಆದ್ರೆ ನಿಜವಾದ ಹೀರೋ ಇಲ್ಲಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು ಕೇವಲ ಧರ್ಮಸ್ಥಳದ ಆಸ್ತಿ ಅಲ್ಲ, ಅವರು ಇಡೀ ಭಾರತದ ಆಸ್ತಿ. ಇವರ ಮಾಡೆಲ್ ಇಡೀ ದೇಶಕ್ಕೆ ಬರಬೇಕು. ನಿಮಗೆ ಇವ್ರ ಕೆಲಸದ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಮಂಜುನಾಥ ಅಂತ ಟೈಪ್ ಮಾಡಿ. ಈ ವಿಡಿಯೋ ಎಲ್ರಿಗೂ ತಲುಪಲಿ. ಲೆಟ್ ದ ವರ್ಲ್ಡ್ ನೋ ಹೂ ಈಸ್ ವೀರೇಂದ್ರ ಹೆಗ್ಗಡೆ. ಅಂಡ್ ನಾನು ವಿಕಾಸ್ ಶಾಸ್ತ್ರಿ ಫಾರ್ ವಿಕಾಸ ದ ಜರ್ನಲಿಸ್ಟ್. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.